ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ಹಿಂದೂಸ್ತಾನಿಯಲ್ಲಿ ಇವರಿದೆಲ್ಲ ಕರೆಕ್ಟ್ ಈ ಝೋನಿಂದ ಎಂಟ್ರಿ. ಡೇ ಐ ಸ್ಟಾಪ್ ಲಾಸ್ ಆ್ಯಕ್ಚುಲಿ ವೀಕ್ಲಿ ಲೆವೆಲ್ ಇದೆಯಲ್ಲ, ಇದೊಂದು ಲೆವೆಲ್ ಇದೆ. ವೀಕ್ ಲೋ ಇದೆಯಲ್ಲ, ಎಕ್ಸಾಕ್ಟ್ ಅಲ್ಲಿಂದನೇ ರಿಜೆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಸಿ, ವೀಕ್ ಓಪನ್ ಆಯಿತು, ಪ್ರೈಸ್ ಮೇಲೆ ಬಂತು, ಎಲ್ಲಿಂದ ವಿತ್ ವಾಲ್ಯೂಮ್ ಪ್ರೈಸು ಕೆಳಗೆ ಕ್ಲೋಸ್ ಕೊಡ್ತು. ವೀಕ್ಲಿ ಲೆವೆಲ್ ಹತ್ರನೇ ಎಂಟ್ರಿ ಝೋನ್. ಈ ಲೆವೆಲಿಂದ ಬೀಳಬೇಕು. ಟಾರ್ಗೆಟು ಈ ಲೋ. ಆ್ಯಕ್ಚುಲಿ ನಿಫ್ಟಿ ತುಂಬ ಫಾಲ್ ಆದರೆ ಈ ಲೋ ತನಕನೂ ಬರೋ ಚಾನ್ಸಸ್ ಇದೆ. ಪ್ರೈಸ್ ಇಲ್ಲಿವರೆಗೂ ಬರಬೇಕು 43. ನೋಡೋಣ ಏನಾಗುತ್ತೆ ಅಂತ. ಓಕೆ, ಅದೇ ಟಾಟಾ ಕನ್ಸ್ಯೂಮರ್ ಕೂಡ ಬೀಳಬೇಕು. ಎಫ್ ಎಮ್ ಸಿ ಜಿ ಸ್ಟಾಕ್ ಬೀಳ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಟಾಟಾ ಕನ್ಸ್ಯೂಮರ್ ಬೀಳಬೇಕು. ಹಾಂ, ಸೂಪರ್. ಹಲೋ ಟ್ರೇಡರ್ಸ್, ಟಾರ್ಗೆಟು ಎಕ್ಸಾಕ್ಟ್ ಈ ಲೆವೆಲ್ ರೀಚ್ ಆಗಿದೆ. ಇದನ್ನು ಬ್ರೇಕ್ ಮಾಡಿದರೆ ಈ ಲೆವೆಲ್ ಹತ್ರ ಬರುತ್ತೆ ಅಂತ ಹೇಳಿದೆ. ಫಸ್ಟ್ ಟಾರ್ಗೆಟ್ ಹಲೋಸ್ ಇಟ್. ಇದು ಯಾವ ಲೆವೆಲ್ ಅಂತ ಹೇಳ್ತೀನಿ ಬನ್ನಿ. ನಾನು ಶಾರ್ಟ್ ಮಾಡೋಕ್ಕೆ ಕಾರಣ, ವೀಕ್ಲಿ ಲಾಸ್ಟ್ ವೀಕ್ ಲೋ ಇದೆಯಲ್ಲ, ಫಸ್ಟ್ ವೀಕ್ ಲೋ, ಈ ಲೋ ಎಸ್, ಈ ವೀಕ್ ಲೋ, ಈ ವೀಕ್ ವಿತ್ ವಾಲ್ಯೂಮ್ ಪ್ರೈಸ್ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಓಪನ್ ಕೂಡ ವೀಕ್ ಓಪನ್ ಆಗಿದೆ. ಪ್ರೈಸ್ ವೀಕ್ ಓಪನ್ ಆಗಿ ಪ್ರೈಸ್ ಮೇಲೆ ಹೋಯ್ತು. ಮತ್ತು ವಿತ್ ವಾಲ್ಯೂಮ್ ಪ್ರೈಸ್ ನೋಡಿ, ಏನು ಮಾಡ್ತೀನಿ, ವಿತ್ ವಾಲ್ಯೂಮ್ ಪ್ರೈಸ್ ಕೆಳಗಡೆ ಕ್ಲೋಸ್ ಕೊಡ್ತು. ಎಂಟ್ರಿ ಇದು ಸ್ಟಾಪ್ ಲಾಸ್ ಡೇ ಐ. ಎಂಟ್ರಿ 61. ಓಕೆ, ಎಂಟ್ರಿ ಇದೆಯಲ್ಲ 61. ಟಾರ್ಗೆಟು ಐ ಇಲ್ಲೋ. ನಾಳೆನೂ ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಇದು ಬೈ ಆಗಬೇಕಂದ್ರೆ ಈ ವೀಕ್ಲಿ ಲೋ, ವೀಕ್ಲಿ ಲಾಸ್ಟ್ ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗಬೇಕು. ಸೊ ಬೈ ಆಗೋ ಚಾನ್ಸಸ್ ಕಡಿಮೆ ಇದೆ. ಬಿಕಾಸ್ ನಿಫ್ಟಿ ಕೂಡ ಮೇಲೋದ್ರೂ ಕೂಡ ಇದು ಹೋಗಿಲ್ಲ. ಬಿಕಾಸ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು ಈ ಝೋನಲ್ಲಿ ತುಂಬ ಆಟ ಆಡಿದೆ ಪ್ರೈಸ್. ನೋಡಿ, ಬ್ರೇಕ್ ಮಾಡೋಕ್ಕೆ ಇವತ್ತು ನಿಫ್ಟಿ ಅಪ್ ಟ್ರೆಂಡ್ ಇರೋದ್ರಿಂದ ಇದು ಪ್ರೈಸು ಮೂಮೆಂಟ್ ಅಷ್ಟು ಕೊಟ್ಟಿಲ್ಲ ಡೌನ್ ಸೈಡು. ತುಂಬ ಈ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇತ್ತು, ಬಟ್ ಆಗಿಲ್ಲ. ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಇದನ್ನು ಸೊ ಬಿದ್ದಿದೆ, ಈ ಲೆವೆಲ್ ಹತ್ರ ಬಂದಿದೆ. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗುವ ಮತ್ತೊಂದು ಟ್ರೇಡೊಂದಿಗೆ. ಟೇಕ್ ಕೇರ್.